ಕಾಲೇಜಿನಲ್ಲಿ ಗಾಂಜಾ ಹಾಗೂ ಡ್ರಗ್ಸ್ ಸಪ್ಲೈ ಆರೋಪ ಕೇಳಿಬಂದಿತ್ತು। ಈ ಹಿನ್ನೆಲೆಯಲ್ಲಿ ಎಬಿವಿಪಿ ವಿದ್ಯಾರ್ಥಿಗಳಿಂದ ಬಳ್ಳಾರಿಯಲ್ಲಿ ಹೈ ಡ್ರಾಮಾವೇ ನಡೆದಿದೆ। ಹೂವಿನ ಪಾಟ್ಗಳನ್ನು ಹೊಡೆದಾಕಿದ್ದಾರೆ। ಈ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಗಾಂಜಾ ಹಾಗೂ ಡ್ರಗ್ಸ್ ಸಪ್ಲೈ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಬಿವಿಪಿ ವಿದ್ಯಾರ್ಥಿಗಳಿಂದ ಬಳ್ಳಾರಿಯಲ್ಲಿ ಹೈ ಡ್ರಾಮಾ ನಡೀತಾ ಇದೆ। ಹೂವಿನ ಪಾಟ್ಗಳನ್ನು ಹೊಡೆದಾಕಿದ್ದಾರೆ, ಕಿಟಕಿ ಗ್ಲಾಸ್ಗಳನ್ನು ಪೀಸ್ ಮಾಡಿದ್ದಾರೆ। ಬಳ್ಳಾರಿಯ ಖಾಸಗಿ ಕಾಲೇಜಿನಲ್ಲಿ ಎಬಿವಿಪಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು। ಎಬಿವಿಪಿ ಕಾರ್ಯಕರ್ತರು ಪೊಲೀಸರ ನಡುವೆ ಈ ಸಂದರ್ಭದಲ್ಲಿ ಗಲಾಟೆ ಕೂಡ ಆಗಿದೆ। ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ಹೋಗಿರುವಂತದ್ದು, ನೂಕಾಟ, ತಳ್ಳಾಟ ಹಾಗೂ ವಾಗ್ವಾದ ಕೂಡ ನಡೆದಿದೆ। ಎಬಿವಿಪಿ ಕಾರ್ಯಕರ್ತನ ಕೈಗೆ ಗಾಯ ಆಗಿ ರಕ್ತ ಕೂಡ ಇದೇ ಸಂದರ್ಭದಲ್ಲಿ ಸುರಿದಿದೆ। ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಕಿಟಕಿಗಳನ್ನ ಪೀಸ್ ಮಾಡಿದ್ದಾರೆ, ಹೂವಿನ ಪಾಟ್ಗಳನ್ನು ಹೊಡೆದಾಕಿದ್ದಾರೆ। ಕಾಲೇಜಿನಲ್ಲಿ ಗಾಂಜಾ ಹಾಗೂ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಬಂದಿತ್ತು। ಹಾಗಾಗಿ ಎಬಿವಿಪಿ ವಿದ್ಯಾರ್ಥಿಗಳು ಹೈ ಡ್ರಾಮಾವನ್ನ ಕ್ರಿಯೇಟ್ ಮಾಡಿರುವಂತದ್ದು। ಬಳ್ಳಾರಿಯಲ್ಲಿ ಹೂವಿನ ಪಾಟ್ಗಳನ್ನೆಲ್ಲ ಹೊಡೆದಾಕಿದ್ದಾರೆ, ಗ್ಲಾಸ್ಗಳನ್ನ ಪೀಸ್ ಮಾಡಿದ್ದಾರೆ। ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ। ಗಲಾಟೆಯನ್ನ ನಿಯಂತ್ರಣ ಮಾಡುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿರುವಂತದ್ದು। ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ಹೋಗಿದೆ। ನೂಕಾಟ, ತಳ್ಳಾಟ, ವಾಗ್ವಾದ ಎಲ್ಲವೂ ಕೂಡ ಆಗಿದೆ। ಇನ್ನು ಎಬಿವಿಪಿ ಕಾರ್ಯಕರ್ತನ ಕೈಗೆ ಈ ಸಂದರ್ಭದಲ್ಲಿ ಗಾಯ ಕೂಡ ಆಗಿದೆ, ರಕ್ತ ಕೂಡ ಸುರಿದಿರುವಂತದ್ದು। ಕಾಲೇಜಿನಲ್ಲಿ ಗಾಂಜಾ ಹಾಗೂ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಅನ್ನುವಂತ ಆರೋಪ ಕೇಳಿಬಂದಿತ್ತು। ಹಾಗಾಗಿ ಈ ರೀತಿಯಾಗಿ ಎಬಿವಿಪಿ ವಿದ್ಯಾರ್ಥಿಗಳು ಬಳ್ಳಾರಿಯಲ್ಲಿ ಹೈ ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ದಾರೆ। ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ। ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ। ನಾಗರಾಜ್, ಎಬಿವಿಪಿ ವಿದ್ಯಾರ್ಥಿಗಳಿಂದ ಬಳ್ಳಾರಿಯಲ್ಲಿ ಹೈ ಡ್ರಾಮಾ ಆಗಿರುವಂತದ್ದು, ಏನೋ ಕಾಲೇಜಿನಲ್ಲಿ ಗಾಂಜಾ ಹಾಗೂ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಅಂತ ವಿಷಯ ತಿಳಿದಾದ್ಮೇಲೆ ಈ ರೀತಿಯಾದಂತಹ ಹೈ ಡ್ರಾಮಾ ನಡೆದಿದೆ ಅಂತ ಹೇಳಲಾಗ್ತಾ ಇದೆ। ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ರೋಶನಿ, ಏನಂತಂದ್ರೆ ರೋಶನಿ, ಈ ಒಂದು ಬಳ್ಳಾರಿಯ ಒಂದು ಪೀಪಲ್ ಟ್ರೀ ಅಂತಕ್ಕಂಥದ್ದು ಒಂದು ಪ್ರತಿಷ್ಠಿತ ಕಾಲೇಜ್ ಇದೆ। ಸುಮಾರು 25ರಿಂದ 30 ವರ್ಷದಿಂದ ಈ ಕಾಲೇಜನ್ನ ನಡ್ಕೊಂಡು ಬರಲಾಗ್ತಾ ಇದೆ। ಇಂಥ ಒಂದು ಕಾಲೇಜಲ್ಲಿ ವಿದ್ಯಾರ್ಥಿನಿಯರು ಸಿಗರೇಟ್ ಅನ್ನ ಸೇರ್ತಾ ಇದ್ದಾರೆ, ಗಾಂಜಾವನ್ನ ಸೇರ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಇಟ್ಕೊಂಡಂತ ಎಬಿವಿಪಿ ಕಾರ್ಯಕರ್ತರು ಆ ಒಂದು ಶಾಲೆಯ ಮುಂಭಾಗದಲ್ಲಿ ಬಂದ್ಬಿಟ್ಟು ಏನಂದ್ರೆ ಇವತ್ತು ಒಂದು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ। ಆ ಒಂದು ಸಂದರ್ಭದಲ್ಲಿ ಶಾಲಾ ಸಿಬ್ಬಂದಿಗಳು ಅವರನ್ನ ಎಷ್ಟು ಗೂಗರ್ದು ಇದು ಮಾಡಿದ್ರು ಕೂಡ ಕೇಳದೆ ಹಾಗೆ ಶಾಲಾ ಆವರಣದ ಒಳಗಡೆ ನುಗ್ಗುತ್ತಾರೆ, ಕೈಗೆ ಸಿಕ್ಕಂತ ಪಾಠಗಳನ್ನೆಲ್ಲ ಹೊಡೆದಾಕ್ತಾರೆ, ಮತ್ತೆ ಕಿಟಕಿ ಗಾಜುಗಳನ್ನೆಲ್ಲ ಹೊಡೆದಾಕ್ತಾರೆ। ತದನಂತರ ಈ ಶಾಲೆಯ ಆಫೀಸ್ ಕಚೇರಿಗೂ ಕೂಡ ನುಗ್ಗುತ್ತಾರೆ। ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೂ ಮತ್ತು ಅವ್ರಿಗೂ ಸ್ವಲ್ಪ ವೈಸವರ್ತ ಆಗುತ್ತೆ। ಆದ್ರೂ ಕೂಡ ಏನಂದ್ರೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ CBSE ಮತ್ತು ICSE SSLC ತರಗತಿ ಒಂದು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ। ಆದ್ರೂ ಕೂಡ ಇದು ಯಾವುದಕ್ಕೂ ಎಡೆಗೊಡದಂತ ಎಬಿಪಿ ಕಾರ್ಯಕರ್ತರು ತಮ್ಮ ದಾಂಧಲೆಯನ್ನ ಮುಂದುವರಿಸ್ತಾರೆ। ಕಿಟಕಿ ಗಾಜುಗಳನ್ನೆಲ್ಲ ಹೊಡೆದಾಕಿರ್ತಕ್ಕಂಥದ್ದು ತಾವು ವಿಜುವಲ್ ಕಾಣ್ತಾ ಇದ್ರಿ। ಹಾಗೇನೆ ಅಲಂಕಾರಕ್ಕಾಗಿ ಮುಂದೆ ಇಟ್ಟಂತಹ ಕುಂಡಗಳನ್ನು ಕೂಡ, ಹೂವಿನ ಫ್ಲವರ್ ಪಾಟ್ಗಳನ್ನು ಕೂಡ ಹೊಡೆದಾಕಿರ್ತಕ್ಕಂಥದ್ದು। ಒಟ್ಟಾರೆ ಒಂದು ವಿಕೃತಿಯನ್ನ ಇಲ್ಲಿ ಮೆರೆದಿರ್ತಕ್ಕಂಥದ್ದು। ಯಾಕಂದ್ರೆ ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕು ಎಲ್ಲರಿಗೂ ಇದೆ, ಆದ್ರೆ ಇಂತಹ ಒಂದು ಫುಟೇಜ್ಗಳು ಸಿಕ್ಕಂತ ಸಂದರ್ಭದಲ್ಲಿ ಅದನ್ನು ಸಂಬಂಧಪಟ್ಟಂತ PU ನಿರ್ದೇಶನ ಮಂಡಳಿ ಇವರಿಗೆ ಕೊಟ್ಟು ಅದನ್ನ ಕಾನೂನು ಕ್ರಮಕ್ಕೆ ಇವರು ಮುಂದಾಗಬೇಕೇ ಹೊರತು ಈ ರೀತಿಯಾದಂತಹ ಒಂದು ದುಂಡಾವರ್ತನೆಯನ್ನ ತೋರಬಾರ್ದಿತ್ತು ಅಂತಕ್ಕಂಥದ್ದು ಈಗ ಮ್ಯಾನೇಜ್ಮೆಂಟ್ನವರು ಹೇಳ್ತಿರ್ತಕ್ಕಂಥ ಹೇಳಿಕೆ। ಒಟ್ಟಾರೆ ಇದು ಒಂದು ತರ ಬಿಗುವಿನ ವಾತಾವರಣ ಇಂದ ಕೂಡಿತ್ತು। ಒಂದು ಸಕಾಲಕ್ಕೆ ಬಳ್ಳಾರಿಯ ಗ್ರಾಮಾಂತರ ಪೊಲೀಸರು ಮತ್ತೆ DYSP, ಅಡಿಷನಲ್ SP ಎಲ್ಲರೂ ಕೂಡ ಇಲ್ಲಿಗೆ ಧಾವಿಸಿ ಬಂದು ಈ ಒಂದು ಪರಿಸ್ಥಿತಿಯನ್ನ ಈಗ ನಿಯಂತ್ರಣ ಮಾಡಿರ್ತಕ್ಕಂಥದ್ದು। ಈಗ ಈ ಒಂದು ಪೀಪಲ್ ಟ್ರೀ ತಾಳೂರು ರಸ್ತೆಯಲ್ಲಿ ಇರ್ತಕ್ಕಂಥ ಈ ಒಂದು ಪೀಪಲ್ ಟ್ರೀ ಶಾಲೆಯಲ್ಲಿ ಈಗ ಪೊಲೀಸರು ಒಂದು ಮೊಕ್ಕ ಮೂಡಿರ್ತಕ್ಕಂಥದ್ದು। ನಗರ DYSP ಗೋವಿಂದರಾಜ್ ಅವರು ಕೂಡ ಇಲ್ಲೇ ಮೊಕ್ಕ ಮೂಡಿದ್ದು ಅದರ ಮೇಲುಸ್ತುವರಿಯನ್ನ ನೋಡ್ಕೊಳ್ತಾ ಇದ್ದಾರೆ। ಒಟ್ಟಾರೆ ಈ ಒಂದು ಗಾಂಜಾ ವಿದ್ಯಾರ್ಥಿಗಳಿಗೆ ಇಲ್ಲಿ ನೀಡಲಾಗ್ತಾ ಇದೆ ಅಂತ ಆರೋಪಿಸಿದಂತ ಎಬಿವಿಪಿ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯ ಮೂಲಕ ಒಂದು ದಾಂಧಲೆಯನ್ನ ನಡೆಸಿರ್ತಕ್ಕಂಥದ್ದು। ಈಗಾಗಲೇ ಪ್ರತಿಭಟನೆ ನಿರತರು ಮತ್ತು ದಾಂಧಲೆ ಮಾಡಿದಂತ ಎಬಿಪಿ ಕಾರ್ಯಕರ್ತರನ್ನ ಬಳ್ಳಾರಿ ಗ್ರಾಮಾಂತರ ಪೊಲೀಸರು ಈಗ ಬಂಧಿಸಿ ಠಾಣೆಗೆ ಕರೆದೊಯ್ದಿರ್ತಕ್ಕಂಥದ್ದು। ಧನ್ಯವಾದಗಳು ನಾಗರಾಜ್, ಹೆಚ್ಚಿನ ಮಾಹಿತಿಗಾಗಿ।